ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನು ಅಂದರೆ ಫ್ರೆಂಡ್ಸ್, ಇವತ್ತು ನನ್ನ ಬರ್ತ್ಡೇ. ಹಾಗಾಗಿ ನಾನು ಇವಾಗ ಟೈಮ್ ಬಂದುಬಿಟ್ಟು 4:15. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅಷ್ಟೊಂದೇನು ಸ್ಪೆಷಲ್ ಇಲ್ಲ, ನಾರ್ಮಲ್ ಡೇನೇ ಅಲ್ವಾ. ನಾರ್ಮಲ್ ಡೇ ಆದ್ರೂ ಅಂದರೆ ನಮ್ಮ ಬರ್ತ್ಡೇ ಇದೆ ಅಷ್ಟೇ ಅಲ್ವಾ. ಹಾಗಾಗಿ ನಾನೇನು ಬ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ಅಂದರೆ ಬರ್ತ್ಡೇ ಅಂದರೆ ಈಗ ಚಿಕ್ಕ ಮಕ್ಕಳಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ದೇವಸ್ಥಾನ ಹೋಗಿ ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ನಾವೇನು ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಅಂದರೆ ನಾವು ಚಿಕ್ಕ ಮಕ್ಳಿಗೇ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀವಿ ಅಲ್ಲ, ನಮಗೇನು ಅಷ್ಟೊಂದು ಕೊಡೋದಿಲ್ಲ. ಬಟ್ ಏನಂದರೆ ನಮ್ಮ ಹುಟ್ಟು ಹಬ್ಬ ಆಗಿರೋದ್ರಿಂದ ನಾವು ಒಂದು ನ್ಯೂ ಡ್ರೆಸ್ ಹಾಕ್ಕೊಂಡು ಮನೇಲಿ ಪೂಜೆ ಮಾಡಿ, ಈಗ ಬರ್ತ್ಡೇ ಆದರೂ ಒಂದೇ ಕೆಲಸನೇ ನಮಗೆ, ಆ್ಯನಿವರ್ಸರಿ ಆದ್ರೂ ಒಂದೇ ಕೆಲಸ. ಮನೆಯಲ್ಲಿ ಏನೇ ಆಗಲಿ, ನಮಗೆ ಯಾವುದೇ ಸ್ಪೆಷಲ್ ಡೇ ಆಗಲಿ, ನಮ್ಮ ಮನೇಲಿರೋ ಕೆಲಸಗಳು ನಮಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಹಾಗೆ ನನಗೂ ಅಷ್ಟೇ, ಮನೇಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಮುಗಿಯೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ನನಗೆ. ಇವಾಗ ಪೂಜೆ ಮಾಡಿ ರೆಡಿಯಾಗಿ ನಿಮಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ, ಈಗ ನಮ್ಮ ಮನೇಲಿ ಪೂಜೆ, ನನ್ನ ಡ್ರೆಸ್ಸು ಎಲ್ಲ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಈಗ ನಾನು ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿರಿ. ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ. ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ನನ್ನ ಕೆಲಸ ಇಷ್ಟೊತ್ತಾಯಿತು. ನಾವಿನ್ನು ನಮ್ಮ ಬರ್ತ್ಡೇ ಆದ್ರೂ ನಾವು ಮಾಡೋ ಕೆಲಸ ಮಾಡ್ಕೋಬೇಕು. ಏನಾದ್ರೂ ನಮ್ಮ ಕೆಲಸಗಳು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಗಂಡಸ್ರಿಗಾದ್ರೂ ಅವ್ರಿಗೂ ಅಷ್ಟೇ, ಅವರು ಪಾಪ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆದ್ರೂ ಅವ್ರ ಕೆಲ್ಸಕ್ಕೆ ಅವ್ರು ಹೋಗಬೇಕು. ಹಾಗೆ ನಾವು ಹೆಂಗಸ್ರು ಅಷ್ಟೇ, ಏನಕ್ಕೆ ಬರ್ತ್ಡೇ ಏನನ್ನ ಇರಲಿ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಷ್ಟೇ ಅಲ್ವಾ. ಬನ್ನಿ, ಎಲ್ಲ ಕೆಲಸ ಮುಗಿಸಿದ್ದೀನಿ, ಏನು ಕೆಲಸ ಇಲ್ಲ ನೋಡಿರಿ. ಎಲ್ಲ ಕೆಲಸ ಆಗಿದೆ, ಪೂಜೆ ಅದು ಎಲ್ಲ ಆಗಿದೆ. ತುಳಸಿ ಗಿಡ ಹತ್ರನೂ ಅಷ್ಟೇ ಪೂಜೆ ಎಲ್ಲ ಆಗಿದೆ. ಎಲ್ಲ ಕೆಲಸ ಮುಗೀತು ನಂದು. ಮಾಡಿಬಿಟ್ಟು ಎಲ್ಲ ಮುಗಿಸ್ಬಿಟ್ಟು ಈಗ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಜಾಸ್ತಿ ದೊಡ್ಡದೇನು ಬರೋದಿಲ್ಲ ಬ್ಲಾಗು, ಚಿಕ್ಕದೇ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಮತ್ತು ನನ್ನ ಡ್ರೆಸ್ಸು ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ನನ್ನ ಡ್ರೆಸ್ಸು ಇದು ದುಪ್ಪಟ್ಟ, ಇದು ಕುರ್ತಾ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿರಿ. ಬಾಟಮ್ ವೇರು ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನೋಡಿರಿ. ಸ್ಲೀವ್ಸ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮತ್ತು ಈ ವರ್ಕು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ವಲ್ಪ ಲೂಸ್ ಇದೆ, ಇದಕ್ಕೆ ಸ್ವಲ್ಪ ಟ್ರೆಕ್ ಹಾಕ್ಸ್ಕೋಬೇಕು, ಮತ್ತೆ ಹಾಕ್ಸ್ಕೊಳ್ಳೋಣ ನೋಡಿರಿ. ದುಪ್ಪಟ್ಟ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಚುಚ್ಚೋದೇನು ಬರಲ್ಲ, ಚುಚ್ಕೊಳ್ಳೋದೇನು ಆಗೋದಿಲ್ಲ. ಇದು ಚೆನ್ನಾಗಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ನೋಡಿರಿ, ಚೆನ್ನಾಗಿದೆ. ಪರ್ಪಲ್ ಕಲರು ನನಗೆ ತುಂಬ ಇಷ್ಟ ಆಯಿತು. ಡ್ರೆಸ್ಸು 745 ರುಪೀಸು, ಮೀಶೋನಲ್ಲೇ ತಗೊಂಡಿದ್ದು. ನಿಮಗೆ ಡ್ರೆಸ್ ಲಿಂಕ್ ಬೇಕಾದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ, ಇಲ್ಲಾಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೂ ಕೊಟ್ಟಿರ್ತೀನಿ ನಾನು. ಈ ಡ್ರೆಸ್ ಲಿಂಕು ಯಾರಿಗಾದ್ರೂ ಬೇಕಾದರೆ ಹೋಗಿ ಬೈ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದಕ್ಕೆ ಲೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಲೈನಿಂಗು ಕೊಟ್ಟಿದ್ದಾರೆ ನೋಡಿ, ಲೈನಿಂಗು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದೇ ನಾವು ಬೇರೆ ಕಡೆ ತಗೋಬೇಕಾದ್ರೆ ಆನ್ಲೈನಲ್ಲಾದರೆ 745 ರುಪೀಸ್ ಅಲ್ವಾ. ನಾವು ಲೋಕಲಲ್ಲಿ ಹೋದರೆ ಇಷ್ಟು ಕಡಿಮೆ ಬೆಲೆಗೆ ಈ ಡ್ರೆಸ್ಸು ಕೊಡೋದಿಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ, ನನಗೆ ಡ್ರೆಸ್ಸು ತುಂಬ ಇಷ್ಟ ಆಯಿತು. ನಿಮಗೂ ಅನುಕೂಲ ಆಗುತ್ತೆ ಅಲ್ವಾ. ಏನಾದರೂ ಈ ಲಿಂಕು, ಡ್ರೆಸ್ಸು ಇವೆಲ್ಲ ಡ್ರೆಸ್ ತೋರಿಸಿದ್ರೆ ಲಿಂಕ್ ಕೊಟ್ಟರೆ ನಿಮಗೂ ಉಪಯೋಗ ಆಗುತ್ತೆ ಅಲ್ವಾ. ಹಾಗಾಗಿ ನನ್ನ ಬರ್ತ್ಡೇಗೆ ನಾನು ಈ ಡ್ರೆಸ್ಸ ತಗೊಂಡಿದ್ದು. ನಮ್ಮ ಹಸ್ಬೆಂಡೇ ಕೊಡಿಸಿದ್ದು ಈ ಡ್ರೆಸ್ಸು, ಮೀಶೋನಲ್ಲೇ ತೊಗೊಂಡಿದ್ದು. ಅಮೌಂಟ್ ಕೊಟ್ಟಿದ್ದರು, 1000 ರುಪೀಸ್ ಕೊಟ್ಟಿದ್ದರು. ನಾನು 745 ರುಪೀಸ್ ಕೊಟ್ಟು ಈ ಡ್ರೆಸ್ ಆರ್ಡರ್ ಮಾಡಿಕೊಂಡೆ ನಾನು.
ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೆ, ಯಾಕಂದರೆ ಟೈಟ್ ಆದರೆ ರಿಟರ್ನ್ ಕೊಡ್ಬೋದು ಅಲ್ವಾ, ಇಲ್ಲ ಲೂಸ್ ಆದರೆ ಒಂದು ಟ್ರೆಕ್ ಹಾಕ್ಸ್ಕೊಂಡ್ರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ರಿಟರ್ನ್ ಮಾಡ್ಬಹುದಲ್ವ. ಅದಕ್ಕೆ ನಾನು ಒಂದು ತಿಂಗಳು ಮುಂಚೆ ಮಾಡಿದ್ದೆ. ಒಟ್ಟಿನಲ್ಲಿ ನನಗೆ ಚೆನ್ನಾಗೇ ಬಂದಿದೆ, ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಡ್ರೆಸ್ಸು ಎಲ್ಲ ಓವರಾಲ್ ತುಂಬ ಚೆನ್ನಾಗಿದೆ ಡ್ರೆಸ್ಸು. ಈ ಡ್ರೆಸ್ ಯಾರಿಗಾದ್ರೂ ಬೇಕಾದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಈಗ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ನಿಧಾನಂಗೆ ಸೊಪ್ಪು. ನಾವು ಈಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಏನಾದರೂ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ತೋರಿಸ್ತೀನಿ ಆ ರೆಸ್ಟೋರೆಂಟ್ ಎಲ್ಲ ಹೇಗಿದೆ ಏನು ಅಂತ. ನಾವೇನೇನು ತಿಂತೀವಿ ಅವೆಲ್ಲ ತೋರಿಸ್ತೀವಿ. ಓಕೆನಾ? ಬನ್ನಿ ಹೋಗೋಣ. ಟೈಮ್ ಆಯಿತು. ನಾವು 6 o'clock ಆ ಟೈಮ್ ಆಗಿತ್ತು ಫ್ರೆಂಡ್ಸ್. ಮನೆ ಬಿಡೋ ಅಷ್ಟರಲ್ಲಿ ಅದೇ ರೆಸ್ಟೋರೆಂಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು, ಅಂದರೆ ನಾವು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಫಸ್ಟ್ ಏನು ಹೋಗೋ ಪ್ಲ್ಯಾನ್ ಇರಲಿಲ್ಲ ನಮಗೆ, ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಾನು ನಮ್ಮ ಹಸ್ಬೆಂಡ್ನ ಕೇಳಿದೆ, ನಾವು ಹೊರ್ಗಡೆ ಹೋಗೋಣ ರೀ, ನಾವು ಎಲ್ಲಾದರೂ ರೆಸ್ಟೋರೆಂಟ್ಗೆ ಹೋಗೋಣ ಅಂತಂದರೆ, ಸರಿ ಅಲ್ಲ, ನಿಂದೆಲ್ಲ ಬರ್ತಡೇ, ನೀನೇ ನಮಗೆ ಕೊಡಿಸ್ಬೇಕು, ನಮಗೆ ಫುಡ್ಡೆಲ್ಲ ನೀನೇ ಕೊಡಿಸ್ಬೇಕು ಅಂದರು. ಸರಿ ಬಾ, ನಾನೇ ಕೊಡಿಸ್ತೀನಿ ಅಂದೆ. ಮತ್ತು ಅವರು, ನಾನು 5:30 ಆ ಟೈಮ್ಗೆ ಫೋನ್ ಮಾಡಿದ್ನಾ, ಅವರು 6 o'clock ಅಷ್ಟೊತ್ತಿಗೆ ಬಂದರು. ನಾವೆಲ್ಲ ರೆಡಿ ಆಗಿದ್ವಿ. 6 o'clock ಬಿಟ್ಟು ನಾವಲ್ಲಿ 6:30 ರೀಚ್ ಆಗಿದ್ವಿ ರೆಸ್ಟೋರೆಂಟ್ಗೆ. ಚದ್ಲಪುರ ಹತ್ರ ಹೋಗಿದ್ವಿ ರೆಸ್ಟೋರೆಂಟ್ಗೆ. ಅಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಹೋಟೆಲ್ಲು. ಅಲ್ಲಿ ಫುಡ್ ಎಲ್ಲ ತಿಂದ್ವಿ ಅಲ್ಲ, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮು ಆದ್ರೂ ಅದು ಆಂಧ್ರ ಸ್ಟೈಲ್ ಅಂತೆ. ಖಾರ ಏನಾದರೂ ಇರುತ್ತೇನೋ ಅಂದ್ಕೊಂಡೆ. ಬಟ್ ಏನಂದರೆ ಪೆಪ್ಪರ್ ಡ್ರೈ, ಅದು ಸ್ವಲ್ಪ ಪೆಪ್ಪರ್ ಡ್ರೈ ಚಿಕನ್ ಅಲ್ವಾ, ಅದು ಸ್ವಲ್ಪ ಖಾರ ಇತ್ತು ಅಷ್ಟೇ. ನಾವು ಚಿಕನ್ ಬಿರಿಯಾನಿ ತಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಅದು ತುಂಬ ಇಷ್ಟ ಆಯಿತು ನಮಗೆ. ಕಬಾಬು ತಗೊಂಡಿದ್ವಲ್ಲ, ಅದು ತುಂಬ ಚೆನ್ನಾಗಿತ್ತು. ಮತ್ತು ಸೂಪ್ ತಗೊಂಡ್ವಿ, ಅದು ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಫುಡ್ಡೂ ಅಲ್ಲಿ ತುಂಬ ಚೆನ್ನಾಗಿತ್ತು. ಫಸ್ಟು ನಾವು ಈ ಕಡೆ ಹಾಕ್ಕೊಂಡಿದ್ವಿ, ಅಲ್ಲಿ ತಿಂದಿಲ್ಲ. ಆ ಕಡೆ ಇನ್ನೊಂದು ಇದೆಯಲ್ವ, ಆ ಕಡೆ ಹೋಟೆಲ್ ಹೋಗಿ ತಿಂದಿದ್ದು ನಾವು, ಅಭಿರುಚಿ ಅಂತ. ಅದು AC ರೂಮಲ್ಲ, ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು ಅದು ರೆಸ್ಟೋರೆಂಟ್ ಎಲ್ಲನೂ. ನಾವಷ್ಟೇ ಅಲ್ವಾ ಇದ್ದಿದ್ದು, ಸೊ ಹಾಗಾಗಿ. ನೋಡಿ ಫ್ರೆಂಡ್ಸ್, ಇದು ಹೋಟೆಲ್. ನಾವು ಅಭಿರುಚಿಯಲ್ಲಿ ಬಂದಿದ್ದೀವಿ, ನಾನ್ ವೆಜ್ ತಿಂತಾ ಇದ್ದೀವಿ. ಬನ್ನಿ ನಿಮಗೂ ತಿನ್ನಿಸ್ತೀನಿ. ಚಿಕನ್ ಬಿರಿಯಾನಿ ಫ್ರೆಂಡ್ಸ್, ಮಟನ್ ಬಿರಿಯಾನಿ ಫ್ರೆಂಡ್ಸ್, ಕಬಾಬ್ ಫ್ರೆಂಡ್ಸ್, ಲೈಕ್ ಪೀಸ್ ಫ್ರೆಂಡ್ಸ್. ನಾಲ್ಕು ಫ್ರೆಂಡ್ಸ್ ಹೋಟ್ಲು, ಯಾರೂ ಇಲ್ಲ, ನಾವೇ ಇರೋದಿಲ್ಲಿ, ನಾವೇ ಇರೋದಿಲ್ಲಿ. ಇಷ್ಟು ಖಾಲಿಯಾಗಿದೆ ನೋಡ್ರಿ. ನಾವೊಬ್ಬರೇ, ನಾವು 3 ಜನ ಇದ್ದೀವಿ ಅಷ್ಟೇ. ಇಲ್ಲಿ ತುಂಬ ಚೆನ್ನಾಗಿದೆ, AC ಎಲ್ಲನೂ ಚೆನ್ನಾಗಿದೆ. ಇನ್ನೂ ಹೇಳಿದ್ದೀವಿ, ಇನ್ನೂ ಬರಬೇಕಲ್ವ, ಸ್ವಲ್ಪ ಲೇಟ್ ಆಗುತ್ತೆ. ಫಸ್ಟು ಕಬಾಬ್ ಬಂತು. ಕಬಾಬನ್ನು ಈರುಳ್ಳಿ ತಂದು ಕೊಟ್ಟರು. ಅವು ತಿಂತಾ ಇದ್ವಲ್ಲ, ಫಸ್ಟ್ ಅದು ತಿನ್ನಿರಿ, ಮತ್ತು ಅದು ಬಿರಿಯಾನಿ ಕೊಡ್ತೀವಿ ಅಂದಿದ್ರಲ್ವ, ಸೊ ನಾವು ಫಸ್ಟು ಕಬಾಬ್ ತಿಂತಾಯಿದ್ವಿ. ನೆಕ್ಸ್ಟು ಹಾಗೆಯೇ ಬಿರಿಯಾನಿ ಬಂತು. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ಗೆ ಹಾಯ್ ಹೇಳು ಅಂದರೆ, ಫಸ್ಟ್ ನಾನು ನಿನಗೆ ಹೇಳ್ತೀನಿ ಅಂದ್ಬಿಟ್ಟು ನನಗೆ ಹೇಳಿದ್ರು. ಮತ್ತು ಅಲ್ಲೆಲ್ಲ ತಿನ್ಕೊಂಡು ನೆಕ್ಸ್ಟು ರಿಟರ್ನ್ ಆಗಿ ಮನೆಯಲ್ಲಿ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀನಿ ನಾನು. ನನ್ನ ಮಗ, ನನ್ನ ಬರ್ತ್ಡೇ ಆದರೂ ಅವನೇ ಕೇಕ್ ಕಟ್ ಮಾಡಬೇಕು, ಅವ್ರ ಅಪ್ಪ ಬರ್ತ್ಡೇ ಆದ್ರೂ ಅವನೇ ಕೇಕ್ ಕಟ್ ಮಾಡಬೇಕು, ಅವ್ನ ಬರ್ತ್ಡೇ ಆದ್ರೂ ಅವನೇ ಕೇಕ್ ಕಟ್ ಮಾಡಬೇಕು. ಹೀಗೆ ಎಲ್ಲರ ಬರ್ತ್ಡೇಗೂ ಅವನೇ. ಮತ್ತು ಇನ್ನೊಂದು ನಮ್ಮ ಆ್ಯನಿವರ್ಸರಿ ಬರುತ್ತಲ್ಲ, ಅದಕ್ಕೂ ಅವನು ಕೇಕ್ ಕಟ್ ಮಾಡಬೇಕು. ಅವನಿಗೆ ಏನಿಷ್ಟ ಏನೋ ಗೊತ್ತಿಲ್ಲ ಕೇಕ್ ಕಟ್ ಮಾಡೋದ್ರಲ್ಲಿ. ಕಟ್ ಮಾಡ್ದೆ. ಅಂತೂ ನನಗೆ ಈ ಬರ್ತ್ಡೇ ಅಂತೂ ತುಂಬ ಸ್ಪೆಷಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಚೆನ್ನಾಗಿ ಮಾಡ್ಕೊತೀವೋ ಇಲ್ಲೋ ಅಂದ್ಕೊಂಡಿದ್ದೆ, ಅಂದರೆ ಏನೂ ಪ್ಲ್ಯಾನ್ ಇಲ್ಲಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಕೊಂಡ್ವಿ. ನೆನ್ನೆ ದಿನ ನನಗೆ ತುಂಬ ಸ್ಪೆಷಲ್ ಡೇ ಆಗಿತ್ತು.
ಸೊ ನನ್ನ ಬರ್ತ್ಡೇ ಹೀಗಾಯಿತು ಫ್ರೆಂಡ್ಸ್. ನಿಮಗೆ ಈ ಬರ್ತ್ಡೇ ಬ್ಲಾಗ್ ಹೇಗೆ ಅನಿಸ್ತು ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ.